ಮನೇಲಿ ಹೆಣ್ಮಕ್ಳು ಇದ್ದೇ ಇರ್ತಾರೆ. ಸೊ ಅಂಥವ್ರು ಬಂದು ಖಂಡಿತವಾಗ್ಲೂ ಈ ಸಿನಿಮಾ ನೋಡಿ ಬ್ಯೂಟಿ ಅನ್ನೋದು ಒಂದು ಹೆಣ್ಮಗುಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಖಂಡಿತ ಎಲ್ಲರೂ ಬಂದು ಈ ಸಿನಿಮಾ ನೋಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ. ನಾನು ಒಂದು ಡೈರೆಕ್ಟ್ರು ಆ್ಯಸ್ ವೆಲ್ ಆ್ಯಸ್ ಆರ್ಟಿಸ್ಟ್ ಆಲ್ಸೋ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಈ ಬ್ಯೂಟಿ ಅನ್ನೋ ಚಿತ್ರ. ಮುರಳಿಯವರು ಎಫರ್ಟ್ಗೆ ಕರೆಕ್ಟಾಗಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಚಿತ್ರನ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಅನೇಕ ಇದು ಸನ್ನಿವೇಶಗಳಿದೆ. ಒಂದು ಏನಂತ ಕಾಮಿಡಿ ಆಗಿರ್ಬೋದು, ಒಂದು ಒಂದು ಸಾಂಸಾರಿಕ ಚಿತ್ರ ಆಗಿದೆ. ಬ್ಯೂಟಿಫುಲ್ಲಾಗಿ ಎಲ್ಲ ಒಂದು ಇದು ಎಲಿಮೆಂಟ್ಸ್ನೂ ಇದರಲ್ಲಿ ಈ ಚಿತ್ರದಲ್ಲಿ ನಾವು ನೋಡ್ಬೋದು. ಈ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ. ಬ್ಯೂಟಿ ಆ್ಯಸ್ ಗಿವನ್ ಇಸ್ ಬ್ಯೂಟಿ ಅಂತ ಅನಿಸುತ್ತೆ. ಯಾಕೆಂದರೆ ಆ ಟೈಟ್ಲಿಗೆ ಕರೆಕ್ಟಾಗಿ ಒಂದು ಬ್ಯೂಟಿಫುಲ್ಲಾಗಿದೆ ಈ ಸಬ್ಜೆಕ್ಟ್ ಕೂಡ. ಆ ಪ್ರದೇಶ, ಲೊಕೇಶನ್ಸು ಮತ್ತು ಆಮೇಲೆ ಚಿತ್ರಕಥೆ, ಮ್ಯೂಸಿಕ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇಟ್ಸ್ ರಿಯಲಿ ಎ ಬ್ಯೂಟಿಫುಲ್ ಮೂವಿ. ನಾನು ಖಳನಾಯಕ ವೈಭವ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರಕ್ಕೆ ನಮ್ಮ ಪ್ರೊಡ್ಯೂಸರ್ ಆದಂಥ ತುಳಸಿ ಬಾಲಕೃಷ್ಣ ಅವ್ರಿಗೂ, ಮುರಳೀಕೃಷ್ಣ ಅವ್ರಿಗೂ ಮತ್ತು ನಮ್ಮ ಡೈರೆಕ್ಟ್ರಿಗೂ ಫಸ್ಟು ನಾನು ಅವ್ರಿಗೆ ವಂದನೆಗಳು ಹೇಳ್ತಾ ಇದ್ದೀನಿ. ಅವ್ರು ಇಷ್ಟು ಚೆನ್ನಾಗಿ ಫಿಲಮ್ ಮಾಡಿದ್ದಾರೆ ಅಂತ ನನಗೆ ಫಸ್ಟೇ ತೊಗೊಳ್ತೀನಿ. ಖಳನಾಯಕ ವೈಭವ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಈ ಚಿತ್ರಕ್ಕೆ ಫಸ್ಟು ನಾನು ಧನ್ಯವಾದಗಳು ಹೇಳಬೇಕು ಅಂದರೆ ಅನ್ನದಾತರು ತನುಜಾ ಮುರಳೀಕೃಷ್ಣ ಅವ್ರಿಗೂ ಮತ್ತು ರವಿರಾಜ್ ಕುಮಾರ್ ಅವ್ರಿಗೂ, ಡೈರೆಕ್ಟ್ರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದರಲ್ಲಿ ನಾನು ಖಳನಾಯಕ ಮಾಡಿದ್ರೂ ಈ ಥರ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಒಂದೊಂದು ಮೂವಿಗೆ ಟ್ವಿಸ್ಟ್ ಆಗೋದು ಮತ್ತು ಆ ಸ್ಟೋರಿಗೆ ಅಲ್ಲಲ್ಲೇ ಅದು ಜಾಯ್ನ್ ಆಗೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬರು ಕಾಮಿಡಿ ಇದೆ, ಟ್ರ್ಯಾಜಿಡಿ ಇದೆ, ಆ್ಯಕ್ಷನ್ ಇದೆ, ಒಳ್ಳೆ ಸಾಂಗ್ಸು ಇದೆ. ಬಟ್ ಇವತ್ತು ಎಷ್ಟು ಜನ ನೋಡಿದಾರೋ ಅಷ್ಟು ಜನನೂ ತುಂಬ ನಮಗೆ ಈ ಕನ್ನಡ ಸಿನಿಮಾಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ. ಇದೇ ಥರ ಪ್ರತಿಯೊಂದು ಕನ್ನಡ ಸಿನಿಮಾಗೂ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ಬ್ಯೂಟಿ ಬಗ್ಗೆ ಹೇಳಬೇಕು ಅಂದರೆ ಬ್ಯೂಟಿನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ರವಿ ಸರ್ ಅವ್ರು ತೋರಿಸಿದ್ದಾರೆ, ಪ್ರೊಡ್ಯೂಸ್ಡ್ ಬೈ ತನುಜಾ ಆ್ಯಂಡ್ ಮುರಳಿ ಸರ್. ಸೊ ಯಾಕೆ ಇದು ಇಷ್ಟೊಂದು ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ನೋಡಲೇಬೇಕು ಅಂತಂದರೆ, ಈ ನಡುವೆ ಮಕ್ಕಳನ್ನ ನಾವು ಕರ್ಕೊಂಬರ್ಬೇಕು ಅಂತ ಅಂದ್ರೆ ತುಂಬ ಒಂಥರ ಮುಜುಗರ ಆಗುತ್ತೆ ಯಾವುದೇ ಸಿನಿಮಾ ಆಗಿದ್ರು. ಆದರೆ ಎಲ್ಲಿ ಏನು ತೋರಿಸ್ಬೇಕು, ಯಾವ ಥರ ಟ್ವಿಸ್ಟ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್ ಶೋ. ಮೇನ್ಲಿ ನಮ್ಮ ಸಮಾಜದಲ್ಲಿ ಹೆಣ್ಣು ಎಲ್ಲಿದ್ದಾರೆ, ಹೆಣ್ಣಿಗೆ ಯಾವ್ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಆ ಒಂದು ಹೆಣ್ಣಿಂದ ಒಂದು ಫ್ಯಾಮ್ಲಿ ಹೇಗೆ ಬಲಿಯಾಗಿ ಹೋಗುತ್ತೆ ಅನ್ನೋ ಒಂದು ಸಂದೇಶನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಈ ಒಂದು ಒಳ್ಳೆಯ ಚಿತ್ರದಲ್ಲಿ ಅಂತ ಹೇಳ್ತೀನಿ. ಸೊ ಬ್ಯೂಟಿ, ಆಲ್ ದಿ ಬೆಸ್ಟ್. 100 days ಈ ಬ್ಯೂಟಿ ಸಿನಿಮಾ ಓಡಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಇಲ್ಲ ಕೈಲಿ ಕರಿತೀನಿ. ಓಕೆ, ಎಲ್ರಿಗೂ ನಿಮ್ಮ ನಟ ಮನಮೋಹನ್ ರೈ ಮಾಡುವ ನಮಸ್ಕಾರಗಳು. ಬ್ಯೂಟಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕೋ ಒಂದು ಮಿಸ್ ಆಗಿದೆ ಇಲ್ಲಿ. ಭರತ್, ಬಾ. ಹಾಂ, ಏನಪ್ಪ ಪ್ರಮೋಷನ್ ಬೇಕಾ ನಿಮಗೆ? ಪ್ರಮೋಷನ್ ಮಾಡ್ತಾರೆ ಅವರು. ಹಾಗೋ ಹೀಗೋ ಕೊಲೆಗಾರ ಯಾರಂತ ಕಂಡುಹಿಡಿತೀವಿ. ನಮ್ಮ ಚಿಲ್ಲರ್ ಮಂಜುವರು ತುಂಬ ನನಗೆ ಸಾಥ್ ಕೊಟ್ಟು ನನ್ನ ಹತ್ರನೂ ಸ್ವಲ್ಪ ನಟನೆಯನ್ನು ತಗೊಳಿಸಿದ್ದಾರೆ.